ಖಾಸಗಿ ಏಜೆನ್ಸಿಗಳಿಂದ ಬಿಬಿಎಂಪಿಗೆ ಮಹಾ ಮೋಸ ಆಗ್ಬಿಟ್ಟಿದೆ. ನಿತ್ಯವೂ ಸಾವಿರಾರು ರೂಪಾಯಿ ಸಂಗ್ರಹವಾದ್ರೂ ಪಾಲಿಕೆಗೆ ಪಾವತಿ ಆಗ್ತಿಲ್ಲ ಹಣ. ಹಾಗಿದ್ರೆ ಹಣ ಯಾಕೆ ಪಾವತಿ ಆಗ್ತಾ ಇಲ್ಲ? ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪೇಯ್ಡ್ ಪಾರ್ಕಿಂಗ್ ಕರ್ಮಕಾಂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕಳೆದ 4 ವರ್ಷಗಳಿಂದ ಏಜೆನ್ಸಿಗಳಿಂದ ಕೋಟಿ ಕೋಟಿ ರೂಪಾಯಿ ಹಾಗೆ ಬಾಕಿ ಉಳ್ಕೊಬಿಟ್ಟಿದೆ. ಸವಾರರಿಂದ ವಸೂಲಿ ಮಾಡಿದ ಪಾರ್ಕಿಂಗ್ ಶುಲ್ಕ ಏಜೆನ್ಸಿಗಳ ಜೇಬಿಗೆ ನೀಟಾಗಿ ಇಳಿಸ್ತಾ ಇದ್ದಾರೆ. 2019ರಿಂದ 2021ರವರೆಗೆ 31.6 ಕೋಟಿ ರೂಪಾಯಿ ಬಾಕಿ ಇದೆ. ಆ ನಂತರ ಕೋವಿಡ್-19 ಹಿನ್ನೆಲೆಯಲ್ಲಿ ಬಾಕಿ ಮಾಫಿ ಆಗ್ಬಿಟ್ಟಿದೆ. ಈಗ 2 ವರ್ಷದಿಂದ ವರ್ಷಕ್ಕೆ 2.5 ಕೋಟಿ ಸಂಗ್ರಹದ ಮೊತ್ತ ಬಾಕಿ ಇದೆ. ನೋಟಿಸ್ ಕೊಟ್ಟು ಸುಮ್ಮನಾಗ್ಬಿಟ್ಟಿದೆ ಪಾಲಿಕೆ ಆಡಳಿತ ವರ್ಗ. ನೋಡಿ, ಇವರು ಬಿಬಿಎಂಪಿ ಅವ್ರ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ ಅಂತ. ನಾವೇನಾದ್ರೂ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತೀವಿ ಅಂದ್ರೆ ಪುಕ್ಷಟ್ಟೆ ಬಿಟ್ಬಿಡ್ತಾರ? ಕಾಸು ಇಸ್ಕೊಳ್ಳೋ ತನಕ ಬಿಡಲ್ಲ. ಕಾಸು ಕೊಟ್ಟಿಲ್ಲ ಅಂತಂದ್ರೆ ಗಾಡಿನೇ ವಾಪಸ್ ಕೊಡಲ್ಲ. ನಾವೇನೋ ಕಷ್ಟಪಟ್ಟು ಪಾರ್ಕಿಂಗಿಗೆ ಅಂತ ದುಡ್ಡು ಕೊಡ್ತಾ ಇದ್ದೀವಿ. ಹೋಗ್ಲಿ, ಆ ದುಡ್ಡು ಸರ್ಕಾರಕ್ಕೆ ಸೇರ್ತಾ ಇದೆಯಾ? ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇದೆಯಾ? ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ? ಏಜೆನ್ಸಿ ಅವ್ರ ಜೇಬಿಗೆ ನೀಟಾಗಿ ಇಳಿಸ್ಕೊಳ್ತಾ ಇದ್ದಾರೆ. ಕೋಟಿ ಕೋಟಿ ಇದರಿಂದ ಲಾಸ್ ಆಗ್ತಾ ಇದೆ. ಕೋಟಿ ಕೋಟಿ ಲಾಸ್ ಆಗ್ತಿದ್ರು ಬಿಬಿಎಂಪಿ ಏನ್ ಮಾಡ್ತಾ ಇದೆ? ನೋಟಿಸ್ ಕೊಡ್ತಿದೆ, ಸುಮ್ಮನಾಗ್ತಿದೆ. ಅದನ್ನ ಹೊರತುಪಡಿಸಿ ಏನ್ ಮಾಡ್ತಿದೆ? ಏನೂ ಮಾಡ್ತಾ ಇಲ್ಲ. ಒಟ್ನಲ್ಲಿ ಇಲ್ಲಿ ಮಂಗ ಆಗ್ತಿರೋದು ಯಾರು? ನಮ್ಮಂತ ಸಾರ್ವಜನಿಕರು. ನಾವ್ ಯಾಕೆ ಹಾಗಿದ್ರೆ ಪಾರ್ಕಿಂಗ್ ಪೇ ಮಾಡಬೇಕು? ಅದು ಗೊತ್ತಿಲ್ಲ. ಯಾಕಂದ್ರೆ ಏಜೆನ್ಸಿ ಅವ್ರನ್ನ ಉದ್ಧಾರ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ ಇಲ್ಲಿ. ಹೀಗೇನೆ ಬಡ ಸಾಮಾನ್ಯರ ಮನೆಯಲ್ಲಿ ಏನಾದ್ರೂ ದುಡ್ಡು ಕಟ್ಟದೆ ಇದ್ಬಿಟ್ರೆ ಬಿಬಿಎಂಪಿ ಅವ್ರು ಬಿಟ್ಬಿಡ್ತಾರಾ? ನೋಟಿಸ್ ಅಂಟಿಸ್ತಾರೆ, ಹಿಂಸೆ ಕೊಡ್ತಾರೆ, ಒಬ್ಬರಾದ್ಮೇಲೆ ಒಬ್ರು ಅಧಿಕಾರಿಗಳು ಬಂದ್ಬಿಡ್ತಾರೆ. ಅದೇ ನೀವು ಏಜೆನ್ಸಿ ಅವ್ರ ಹತ್ರ ಯಾಕೆ ಹೋಗಲ್ಲ? ಏಜೆನ್ಸಿ ಅವ್ರ ಹತ್ರ ಯಾಕೆ ಹಣ ಇಸ್ಕೊಳ್ಳಲ್ಲ? 1-2 ರೂಪಾಯಿ ಅಲ್ಲ ಸ್ವಾಮಿ, ಇದು ಕೋಟಿ ಕೋಟಿ ಹಣ ಹಿಂಗೆ ಆಗ್ತಾ ಇದೆ. ಇದು 1-2 ವರ್ಷದ ಕಥೆನೂ ಅಲ್ಲ, 4ರಿಂದ 5 ವರ್ಷದ ಕತೆ. ಹಾಗಿದ್ರೆ ಪಾರ್ಕಿಂಗ್ ಫೀಸ್ ಅಂತ ಯಾಕೆ ಪೇ ಮಾಡಬೇಕು? ಅದು ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಬಿಬಿಎಂಪಿ ಏನು ನಿದ್ದೆ ಮಾಡ್ತಾ ಇದೆಯೋ ಆ ನಿದ್ದೆಯಿಂದ ಎದ್ದು ಈ ಕೋಟಿ ಕೋಟಿ ಹಣ ಇದೆಯಲ್ಲ ಅದನ್ನು ವಸೂಲಿ ಮಾಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೋಟಿ ಕೋಟಿ ಹಣ ಈಗ ಪಾರ್ಕಿಂಗ್ನಿಂದ ಅಂತಂದರೆ ವಾಹನ ನಿಲುಗಡೆಯಿಂದ ಬರಬೇಕಾಗಿದ್ದ ಹಣ ಈಗ ಸಂದಾಯ ಆಗ್ತಾ ಇಲ್ಲ ಅನ್ನೋಂಥದ್ದು. ಮುಖ್ಯವಾಗಿ ಇದು ಬೆಂಗಳೂರಿನ ಕೋರ್ ಏರಿಯಾ ಅಂತಂದರೆ 11 ಪ್ರಮುಖ ರಸ್ತೆಗಳಲ್ಲಿ ಪೇಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬಿಬಿಎಂಪಿ 2019ರಿಂದ ಮಾಡಿತ್ತು. ಸರಿಸುಮಾರು 2-2.5 ವರ್ಷಗಳ ಕಾಲ ವಿವಿಧ ಕಂಪ್ನಿಗಳು ಪಾರ್ಕಿಂಗನ್ನು ಅಂತಂದರೆ ವಾಹನಗಳ ನಿಲುಗಡೆಗೆ ಇಂತಿಷ್ಟಂತ ನಿಮಿಷ ಹಾಗೂ ಗಂಟೆಗಳ ಲೆಕ್ಕದಲ್ಲಿ ಕಲೆಕ್ಟನ್ನು ಮಾಡಿತ್ತು. ಪಾರ್ಕಿಂಗ್ ಸುಂಕವನ್ನು ವಾಹನ ಮಾಲೀಕರಿಂದ ಅಥವಾ ವಾಹನ ಸವಾರರಿಂದ ಪಡೆದಿತ್ತು. ಆದರೆ ಅದರ ಮೊತ್ತ ಸುಮಾರು 31 ಕೋಟಿಯಷ್ಟು ಮೊತ್ತ ಅಮೌಂಟ್ ಪಾಲಿಕೆಗೆ ಕೊಡಬೇಕಿತ್ತು. ಅದಾದ ಮೇಲೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಕೋವಿಡ್-19ನ ಹೆಮ್ಮಾರಿ ಏನಿದೆ ಅದೊಂದು ಅಪ್ಪಳಿಸೋ ಹಿನ್ನೆಲೆಯಲ್ಲಿ ಈ ಗುತ್ತಿಗೆ ಪಡೆದಂತಹ ಕಂಪನಿಗಳಿಗೆ ಸಾಕಷ್ಟು ಲಾಸ್ ಆಯಿತು. ಅದಾದ ಬಳಿಕ ಒಂದು ಹಂತಕ್ಕೆ ಅವರಿಗೂ ಕೂಡ ಒಂದು ಅಬ್ಜೆಕ್ಷನ್, ಅಂದರೆ ಅವರಿಗೂ ಕೆಲವೊಂದಿಷ್ಟು ಮಾನದಂಡಗಳನ್ನು ಅಥವಾ ಷರತ್ತುಗಳನ್ನು ಸಡಿಲ ಮಾಡುವಂಥ ಪ್ರಕ್ರಿಯೆ ಬಿಬಿಎಂಪಿ ಮಾಡ್ತು. ಅದಾದ ಬಳಿಕ ವರ್ಷಕ್ಕೆ ಸರಿಸುಮಾರು ಈ ಒಂದು ಪಾರ್ಕಿಂಗ್ ಅಂತಂದರೆ ವರ್ಷಕ್ಕೆ ಸರಿಸುಮಾರು 2-2.5 ಕೋಟಿ ಹಣವನ್ನು ನೀವು ನೀಡಿ ಅನ್ನುವಂತಹ ಒಂದಿಷ್ಟು ಷರತ್ತಿನ ಸಡಿಲಿಕೆ ಮಾಡಿ ಒಪ್ಪಂದವನ್ನು ಗುತ್ತಿಗೆದಾರರ ಜೊತೆ ಬಿಬಿಎಂಪಿ ಮಾಡಿಕೊಂಡಿತ್ತು. ಅದನ್ನು ಕೂಡ ಮೊತ್ತವನ್ನು ಈಗ ಗುತ್ತಿಗೆದಾರರು ಅಂತಂದರೆ ಪಾರ್ಕಿಂಗ್ಗೆ ಸಂಬಂಧಪಟ್ಟಂತೆ ಸುಂಕ ವಸೂಲಾತಿ ಸಂಬಂಧಪಟ್ಟಂಥ ಏಜೆನ್ಸಿಗಳೇನಿರ್ತವೆ ಅವರು ಪಾಲಿಕೆಗೆ ಹಣವನ್ನು ಅಥವಾ ಸ್ಥಳೀಯ ನಾಗರಿಕ ಸೇವಾ ಸಂಸ್ಥೆಗೆ ಹಣವನ್ನು ನೀಡಲಿಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಯಾವ್ಯಾವ ರಸ್ತೆ ಅಂತಂದರೆ ಈಗಾಗಲೇ ಕನಿಂಗ್ಹ್ಯಾಮ್ ರೋಡ್, MG ರಸ್ತೆ, ಮಲ್ಯ ರಸ್ತೆ, ರೆಸಿಡೆನ್ಸಿ ರೋಡ್, ಸೆಂಟ್ ಮಾರ್ಕ್ಸ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ 11 ಪ್ರಮುಖ ಸ್ಥಳಗಳು ಅಂತಂದರೆ ವಾಹನ ದಟ್ಟಣೆ ಇರುವಂತಹ ಸ್ಥಳಗಳಲ್ಲಿ ಪೇಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬಿಬಿಎಂಪಿ ಮಾಡಿಕೊಟ್ಟಿತ್ತು. ಈಗ ನಾವು ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನಾವು ನೋಡ್ಬೋದು ಸಾಲು ಸಾಲಾಗಿ ವಾಹನಗಳು ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳಗಟ್ಟಲೆ ನಿಂತಿರೋದಂತ ನಾವು ನೋಡ್ಬೋದು. ಇದೆಲ್ಲವೂ ಕೂಡ ಪೇಡ್ ಪಾರ್ಕಿಂಗ್ ಆಗಿರುತ್ತೆ. ಪಾಲಿಕೆ ಮಾಡಿರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಇವರು ಖಾಸಗಿ ಏಜೆನ್ಸಿಗಳಿಗೆ ಈ ಹಣವನ್ನು ಪೇ ಮಾಡ್ತಾರೆ. ಗಂಟೆಗಳಿಗೆ, ದಿನಗಳ ಲೆಕ್ಕ, ಹಾಗೆಯೇ
ದಿನಗಳ ಲೆಕ್ಕದಲ್ಲಿ ವಾಹನ ಸವಾರರಿಂದ ಸುಂಕವನ್ನು ಈ ಒಂದು ಏಜೆನ್ಸಿ ಕಲೆಕ್ಟ್ ಮಾಡುತ್ತೆ. ಅದರ ಕಲೆಕ್ಟ್ ಮೊತ್ತವನ್ನು ಪ್ರಮುಖವಾಗಿ ಇಲ್ಲಿನ ಸ್ಥಳೀಯ ಆಡಳಿತ BBMPಗೆ ಈ ಒಂದು ಏಜೆನ್ಸಿಗಳು ನೀಡಬೇಕಾಗುತ್ತೆ. ಆದರೆ ಅದನ್ನು ಮೊತ್ತವನ್ನು ಅವರು ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಚರ್ಚೆ ಇರುವಂಥದ್ದು. ಕಳೆದ 1.5-2 ವರ್ಷಗಳಿಂದ ಅಂತಂದರೆ 2023 ನವಂಬರಿಂದ ಇಲ್ಲಿವರೆಗೂ ಕೂಡ ಅಮೌಂಟನ್ನು ಅಂತಂದರೆ ತಿಂಗಳದ್ದು ಹಾಗೆಲ್ಲ ಒಂದು ವರ್ಷದ ಮೊತ್ತವನ್ನು ಪಾಲಿಕೆಗೆ ಈ ಒಂದು ಕಂಪನಿಗಳು ನೀಡಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅವರಿಂದ ಏಜೆನ್ಸಿಗಳಿಂದ ಹಣವನ್ನು ಪಡ್ಕೊಳ್ಳುವಂಥ ಕೆಲಸ BBMP ಆಗಬೇಕು ಅನ್ನುವಂಥದ್ದು ವಾಹನ ಸವಾರರ ಆಗ್ರಹ ಕೂಡ, ಸಾರ್ವಜನಿಕರ ಒತ್ತಾಯ ಕೂಡ ಆಗಿದೆ. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.